ತುಂಬ ಜನಕ್ಕೆ ಈ ರೀತಿ ಬೋಟ್ ನೆಕ್ ಬ್ಲೌಸ್ನ ಸ್ಟಿಚ್ ಮಾಡ್ಕೊಂಡಾಗ ಏನಾಗುತ್ತೆ, ಬೆನ್ನ ಹತ್ರ ಈ ರೀತಿ ಟೈಟ್ ಆಗ್ತಾ ಇರುತ್ತೆ. ಸೊ ಇದಕ್ಕೆಲ್ಲ ನಾನು ಇವತ್ತು ನೋಡಿ ಬ್ಯೂಟಿಫುಲ್ ಆಗಿರೋಂಥ ಸೊಲ್ಯೂಷನ್ನ ತಂದುಕೊಟ್ಟಿದ್ದೀನಿ. ಯಾರಿಗೆಲ್ಲ ಬೋಟ್ ನೆಕ್ ಅಳತೆ ಕಟ್ ಮಾಡೋಕ್ಕೆ ಬರ್ದೇ ನೀವು ಕ್ಲೋಸ್ ನೆಕ್ಕು ಅಲ್ಲೇನಾಗುತ್ತೆ, ನಿಮಗೆ ದಾರ ಇಟ್ಟಿರೋದಿಲ್ಲ ಅಲ್ವಾ, ಉಕ್ಸಿಟ್ಟಿರ್ತೀರ, ಹಾಗೇನಾಗುತ್ತೆ ಬೆನ್ನ ಹತ್ರ ಟೈಟ್ ಆದರೆ ನೀವು ಈ ಟ್ರಿಕ್ಸ್ನ ಯೂಸ್ ಮಾಡ್ಕೊಳ್ಳಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಿಮಗೆ ಆ ರೀತಿ ಬೆನ್ನ ಹತ್ರ ಟೈಟ್ ಆದರೆ ಅದಕ್ಕೆ ಕಾರಣ ಏನು, ಹಾಗೆಯೇ ಪರಿಹಾರ ಕೂಡ ನಾನು ಇವತ್ತು ಹೇಳ್ಕೊಡ್ತೀನಿ. ಸೊ ಫಸ್ಟ್ ಬಂದು ಕಾರಣ ಏನು ಅಂತಂದ್ಬಿಟ್ಟು ಹೇಳಿದಾಗ, ಈ ರೀತಿ ಕ್ಲೋಸ್ ನೆಕ್ ಬರುತ್ತೆ ನೋಡಿ, ಈ ರೀತಿ ಕ್ಲೋಸ್ ಇಟ್ಟು ಅಲ್ಲಿಗೆ ಉಕ್ಸಿಡ್ತು ಅಂತಂದರೆ ನಿಮ್ಗೇನಾಗುತ್ತೆ, ಬೆನ್ನ ಹತ್ರ ಟೈಟ್ ಆಗಿಬಿಡುತ್ತೆ. ಸೊ ಇದಕ್ಕೆ ನೀವು ಕಟಿಂಗ್ ಮಾಡುವಾಗಲೇ ಕರೆಕ್ಟ್ ಮಾಡಿ ಕಟಿಂಗ್ ಮಾಡ್ಕೋಬೇಕು. ಅಕಸ್ಮಾತ್ ಕಟಿಂಗ್ ಮಾಡಿಬಿಟ್ಟಿದ್ದೀರಾ, ಸ್ಟಿಚಿಂಗ್ ಕೂಡ ಮಾಡಿಬಿಟ್ಟಿದ್ದೀರಾ ಅಂತಂದರೆ ನಾನು ಇವತ್ತು ನಿಮಗೆ ಅದಕ್ಕೆ ಏನು ಸೊಲ್ಯೂಷನ್ ಮಾಡ್ಬೋದು ಅಂತ ಕೂಡ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಇದಕ್ಕೆ ಮೇನ್ ರೀಸನ್ ಬಂದು ನೀವು ಶೋಲ್ಡರನ್ನು ಕರೆಕ್ಟಾಗಿ ತಗೊಳ್ದೇ ಇರೋವಂಥದ್ದನ್ನು. ಯಾಕಂತಂದರೆ ನೀವು ಬೋಟ್ ನೆಕ್ ಅಳತೆಗೆ ಯಾವಾಗಲೂ ಕೂಡ ಎದೆ ಸುತ್ತಳತೆ ಎಷ್ಟಿರುತ್ತೆ ಅದರಲ್ಲಿ 2 ಇಂಚು ಮೈನಸ್ ಮಾಡಿ ನೀವು ನೆಕ್ ವಿಡ್ತು ಮತ್ತು ಭುಜನ ನೀವು ಕರೆಕ್ಟಾಗಿ ತಗೋಬೇಕಾಗುತ್ತೆ. ಸೊ ಅದನ್ನು ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನಾನು ಸುಮಾರಷ್ಟು ವೀಡಿಯೋಗಳಲ್ಲೂ ಕೂಡ ಅಪ್ಲೋಡ್ ಮಾಡಿದ್ದೀನಿ, ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿ. ಹಾಗೆಯೇ ಇನ್ನೊಂದು ರೀಸನ್ ಬಂದು ಏನಾಗುತ್ತೆ ಅಂತಂದರೆ, ಕಂಕ್ಳ ಹತ್ರ ನೀವು ಜಾಸ್ತಿ ಕಟ್ ಮಾಡಿಬಿಟ್ರು ಕೂಡ ಆ ರೀತಿ ಆಗುತ್ತೆ. ಸೊ ಅದನ್ನು ಕೂಡ ಅಷ್ಟೇ ಕರೆಕ್ಟಾಗಿ ಕಟ್ ಮಾಡಬೇಕು. ನೋಡಿ, ಈ ರೀತಿ ಸ್ಟ್ರೈಟ್ ಇಟ್ಕೊಂಡಾಗ ಏನಾಗುತ್ತೆ, ಈ ಭುಜದಳತೆ ಬಂದು ನಿಮ್ಗೆ ಅವ್ರಿಗೇನಾದರೂ ಭುಜ ಅಗಲ ಇರುತ್ತೆ, ನೀವು ಭುಜದಳತೆನ ನಾರ್ಮಲಾಗೆ ತೊಗೊಂಡ್ಬಿಡ್ತೀರ. ಸೊ ನಾರ್ಮಲ್ ಬ್ಲೌಸ್ಗೆ ಯಾವ ರೀತಿ ತಗೋತೀರಾ ಆ ರೀತಿ ತಗೊಂಡ್ರು ಕೂಡ ಆಗುತ್ತೆ. ಸೊ ಹೇಗೆ ಅಂತಂದರೆ, ಉಕ್ಸ್ಪಟ್ಟಿಯಿಂದ ಕಂಕ್ಳವರೆಗೂ ಕೂಡ ನೀವು ಟೇಪಲ್ಲಿ ಅಳತೆ ತಗೋಬೇಕು. ಇಲ್ಲಿ ನಿಮಗೆ 9 ಇಂಚ್ ಬಂತು ಅಂತಂದರೆ ಏನು ಮಾಡಬೇಕು ಅಂತಂದರೆ, ಅಲ್ಲಿ 9 ಇಂಚಲ್ಲಿ 2 ಇಂಚನ್ನ ಮೈನಸ್ ಮಾಡಬೇಕು. ಸೊ 2 ಇಂಚ್ ಮೈನಸ್ ಮಾಡಿಬಿಟ್ಟು 7 ಇಂಚ್ಗೆ ನೀವು ಬೋಟ್ ನೆಕ್ ಅಳತೆನ ತಗೋಬೇಕು. 7 ಇಂಚ್ ಬೋಟ್ ನೆಕ್ ಅಳತೆಯಲ್ಲಿ 3 ಇಂಚ್ ಬಂದು ನಾವು ಭುಜನ ತಗೋಬೇಕಾಗುತ್ತೆ, 4 ಇಂಚ್ ಬಂದು ನೆಕ್ ವಿಡ್ತ್ನ ತಗೋಬೇಕಾಗುತ್ತೆ. ನೀವು ಆ ರೀತಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ತು ಅಂತಂದರೆ ಏನಾಗುತ್ತೆ, ನಿಮಗೆ ಬೋಟ್ ನೆಕ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಸೊ ಇದನ್ನು ಕರೆಕ್ಟ್ ಮಾಡೋದಕ್ಕೆ ನಾನು ಈ ರೀತಿ ಎಲೆಕ್ಟ್ರಿಕ್ನ ತಗೊಂಡಿದ್ದೀನಿ. ಎಲೆಕ್ಟ್ರಿಕ್ ನೋಡಿ, ಅರ್ಧ ಇಂಚದು ಎಲೆಕ್ಟ್ರಿಕ್ ನಿಮಗೆ ಲೈನಿಂಗ್ ಅಂಗಡಿಗಳಲ್ಲಿ ಸಿಗುತ್ತೆ. ಸೊ ಅದನ್ನು ತಗೊಂಡಿದ್ದೀನಿ. ನೀವು ಬೇಕು ಅಂತಂದರೆ ಇದಕ್ಕಿಂತ ಚಿಕ್ಕದು ಕೂಡ ಸಿಗುತ್ತೆ, ಅದನ್ನು ಕೂಡ ತಗೋಬೋದು. ಲೈನಿಂಗ್ ಅಂಗಡಿಗಳಲ್ಲಿ ಕೇಳಿ ನಿಮಗೆ ಸಿಗುತ್ತೆ, ಓಕೆನಾ. ಸೊ ಇದನ್ನು ನಾನು ಸೀರೆ ಪೀಸ್ನೇ ತಗೊಂಡಿದ್ದೀನಿ. ಸ್ಯಾರಿ ಪೀಸ್ ಆದರೂ ತಗೋಬೋದು. ಅಕಸ್ಮಾತ್ ಸ್ಟಿಚಿಂಗ್ ಎಲ್ಲ ಆಗಿಬಿಟ್ಟಿದೆ, ಆಮೇಲೆ ಟೈಟ್ ಅಂತ ತಂದ್ಕೊಟ್ಟಿದ್ದಾರೆ ಅಂತಂದರೆ ಆ ಕಲರ್ದು ಲೈನಿಂಗ್ ಇದ್ದರೂ ಕೂಡ ತಗೊಳ್ಳಿ, ಪರವಾಗಿಲ್ಲ, ಏನೂ ಕೂಡ ಆಗೋದಿಲ್ಲ. ಬಟ್ ಕಲರ್ ಶೇಡ್ ಆಗಬಾರ್ದು, ಆ ರೀತಿ ತಗೊಳ್ಳಿ. ಯಾಕಂತಂದರೆ ವಾಷಬಲ್ ಏನಾದರೂ ಬ್ಲೌಸಸ್ ಇತ್ತು ಅಂತಂದರೆ ಕಲರ್ ಶೇಡ್ ಆದರೆ ಮತ್ತೆ ರಿಟರ್ನ್ ನಿಮಗೆ ತಂದು ಕೊಡ್ತಾರೆ, ಅದಕ್ಕೋಸ್ಕರ ಹೇಳಿದೆ. ಸೊ ಇದನ್ನು ಫಸ್ಟ್ ಇವಾಗ ಲೈನಿಂಗ್ನ ಸ್ಟಿಚ್ ಮಾಡ್ಕೋಬೇಕು. ಎಷ್ಟು ಸ್ಟಿಚ್ ಮಾಡ್ಕೋಬೇಕು ಅಂತಂದರೆ, ನಾವು ಇವಾಗ ಎಲಾಸ್ಟಿಕ್ನ ಹಾಕೋದಕ್ಕೆ ಅಂತಂದ್ಬಿಟ್ಟು ಅರ್ಧ ಇಂಚ್ ಬೇಕು ಅಲ್ವಾ. ಸೊ ಅರ್ಧ ಇಂಚ್ಗೆ ಲೈನಿಂಗ್ನು ಕೂಡ ಈ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು. ನಾನು ತೋರಿಸ್ಕೊಡ್ತೀನಿ ಹೇಗೆ ಅಂತಂದ್ಬಿಟ್ಟು ನೋಡಿ. ಅದು ಕರೆಕ್ಟಾಗಿ ನೀವು ಇವಾಗ ಪೈಪಿಂಗ್ ತೆಗಿತೀರ ಅಲ್ವಾ, ನಾರ್ಮಲಾಗಿ ಆ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಸೊ ನೋಡಿ, ಇದನ್ನು ಫೋಲ್ಡಿಂಗ್ ಮಾಡ್ಕೋತಾ ಇದ್ದೀನಿ. ಒಂದು ಅರ್ಧ ಇಂಚ್ಗೆ ಸೈಡ್ಗೆ ನಾವು ಹೊಲ್ಗೆನ ಹಾಕೋಬೇಕು, ಅದನ್ನು ಉಲ್ಟಾ ತಗೋಬೇಕು. ಸೊ ಏನಕ್ಕೆ ಉಲ್ಟಾ ತೆಗಿಬೇಕು ಅಂತಂದರೆ, ನಿಮಗೆ ಅಲ್ಲಿ ಬಟ್ಟೆ ಎಕ್ಸ್ಟ್ರಾ ಕಾಣಿಸ್ಬಾರ್ದು, ಅದಕ್ಕೋಸ್ಕರ ಉಲ್ಟಾ ತೆಗೊಳ್ಬೇಕಾಗುತ್ತೆ. ನೋಡಿ, ಅರ್ಧ ಇಂಚ್ಗಿಂತ ಸ್ವಲ್ಪ ಜಾಸ್ತಿನೇ ಸ್ಟಿಚ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಬಟ್ ಒಬ್ಬೊಬ್ರಿಗೆ ಏನಾಗುತ್ತೆ ಅಂತಂದರೆ, ಅದು ಅಗಲ ಪಟ್ಟಿ ಥರ ಕಾಣಿಸೋದು ಇಷ್ಟ ಆಗೋದಿಲ್ಲ. ಅವ್ರೇನು ಮಾಡಿ, ಚಿಕ್ಕದಾಗಿರುವಂಥ ಎಲಾಸ್ಟಿಕ್ನ ತಗೊಂಡು ಚಿಕ್ಕದಾಗಿ ಸ್ಟಿಚ್ ಮಾಡ್ಕೊಳ್ಳಿ, ಅಷ್ಟೇ, ಓಕೆನಾ. ಸೊ ಇದನ್ನು ಉಲ್ಟಾ ತೆಗಿಬೇಕು ಇವಾಗ, ಯಾಕಂತಂದರೆ ಅಲ್ಲಿ ನಮಗೆ ಸ್ಟಿಚ್ ಮಾಡಿರೋವಂಥದ್ದು ಕಾಣಿಸುತ್ತೆ, ಅದಕ್ಕೋಸ್ಕರ ಉಲ್ಟಾ ತೆಗಿಬೇಕು. ಇದಕ್ಕೂ ಕೂಡ ನಾನು ಡಬಲ್ ಸ್ಟಿಚ್ ಹಾಕೋತಾ ಇದ್ದೀನಿ, ನಿಮಗೆ ಗೊತ್ತಾಗಲಿ ಅಂತಂದ್ಬಿಟ್ಟು ಇಷ್ಟು ನಿಧಾನಕ್ಕೆ ವೀಡಿಯೋನ ತೋರಿಸ್ಕೊಡ್ತಾ ಇದ್ದೀನಿ. ಯಾಕಂತಂದರೆ ಬಿಗಿನರ್ಸ್ ಮತ್ತೆ ಕಮೆಂಟ್ ಮಾಡ್ತೀರಾ ಹೇಗೆ ಅಂದ್ಬಿಟ್ಟು ನಮ್ಗೆ ಅರ್ಥ ಆಗಲಿಲ್ಲ ಅಂತ. ಸೊ ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಒಂದು ಪಿನ್ನ ಯೂಸ್ ಮಾಡಿಕೊಂಡು, ಸೇಫ್ಟಿ ಪಿನ್ ಬರುತ್ತೆ ಅಲ್ವಾ, ಆ ಪಿನ್ ಯೂಸ್ ಮಾಡ್ಕೊಂಡು ಉಲ್ಟಾ ತಗೊಳ್ಳಿ. ಇಲ್ಲಾಂತಂದರೆ ನಿಮ್ಮ ಹತ್ರ ಲೂಪರ್ ಇತ್ತು ಅಂದರೆ ಈಸಿಯಾಗಿ ತೆಗಿಬೋದು. ಬಟ್ ಎಲ್ಲರ ಹತ್ರ ಕೂಡ ಲೂಪರ್ ಇರೋದಿಲ್ಲ, ಹಂಗಾಗಿ ನಾನೇನು ಮಾಡ್ತಾಯಿದ್ದೀನಿ, ಪಿನ್ನನ್ನೇ ಯೂಸ್ ಮಾಡಿಕೊಂಡು ನೋಡಿ, ಫಸ್ಟು ಪಿನ್ನ ಈ ರೀತಿ ಹಾಕ್ಕೊಂಡು ನಾರ್ಮಲಾಗಿ ಈ ರೀತಿ ಉಲ್ಟಾ ತೆಗಿತೀವಿ ಅಲ್ವಾ, ಪೈಪಿಂಗ್ ಎಲ್ಲ ತೆಗಿತೀವಲ್ಲ, ಆ ರೀತಿ ತಗೊಳ್ಳಿ. ಸೊ ಇದು ದೊಡ್ಡದಾಗಿರೋದ್ರಿಂದ ನಿಮಗೆ ಬೇಗನೆ ತೆಗಿಬೋದು. ಹಾಗೆಯೇ ಅದೇ ಸೇಫ್ಟಿ ಪಿನ್ನ ಯೂಸ್ ಮಾಡಿಕೊಂಡು ಎಲಾಸ್ಟಿಕ್ಕು ಕೂಡ ಈ ರೀತಿ ಸ್ವಲ್ಪ ಚುಚ್ಕೊಳ್ಳಿ, ಒಂದು 1/4 ಇಂಚಷ್ಟು. ಇದನ್ನು ಇದ್ರ ಒಳಗಡೆಗೆ ಹಾಕ್ತಾ ಹೋಗಬೇಕು. ಸೊ ಎಲಾಸ್ಟಿಕ್ನ ಸ್ವಲ್ಪ ಎಳ್ಕೊಂಡೇ ಹಾಕ್ಕೊಳ್ಳಿ, ಅವಾಗೇನಾಗುತ್ತೆ, ನಿಮಗೆ ಬಟ್ಟೆ ಬಂದು ಅದ್ರ ಮೇಲ್ಗಡೆ ನೀಟಾಗಿ ಕೂರ್ತಾ ಹೋಗುತ್ತೆ. ಹೀಗೆ ನೋಡಿ, ಅದು ಫಸ್ಟು ಒಂದು ಸ್ವಲ್ಪ ಒಳಗಡೆ ಹೋಗೋ ತನಕ ಕಷ್ಟ ಅಂತ ಅನಿಸುತ್ತೆ, ಯಾಕಂತಂದರೆ ಅದು ಅಗಲ ಬರಬಾರ್ದು ಅಂದ್ಬಿಟ್ಟು ನಾನು ಆ ರೀತಿ ಸ್ವಲ್ಪ ಟೈಟಾಗಿಯೇ ಎಳೆದು ಹಾಕ್ತಾಯಿದ್ದೀನಿ. ಇದನ್ನು ಪೂರ್ತಿಯಾಗಿ ನಾನು ದೊಡ್ಡ ಪಿನ್ನ ತೊಗೊಂಡಿದ್ದೀನಿ, ಅದಕ್ಕೋಸ್ಕರನೇ. ಸೊ ಎಲಾಸ್ಟಿಕ್ ಹತ್ರ
ನಾವಿಲ್ಲಿ ಸೈಡಲ್ಲಿ ಸ್ಟಿಚ್ ಮಾಡೋ ಅಂಥದ್ದು ಬಟ್ಟೆ ಮತ್ತು ಎಲಾಸ್ಟಿಕ್ ಎರಡೂ ಇರಬೇಕು, ಆ ಕಡೆ ಈ ಕಡೆ ಸೈಡು. ಮಧ್ಯೆ ಬೇಕಾದರೆ ಈ ರೀತಿ ನೆರಿಗೆ ಥರ ಬಂದರೆ ನಡೆಯುತ್ತೆ, ಬಟ್ ಆ ಕಡೆ ಈ ಕಡೆ ಸೈಡಲ್ಲಿ ಸ್ವಲ್ಪ ಎಲಾಸ್ಟಿಕ್ಕು ಮತ್ತು ಸ್ವಲ್ಪ ಬಟ್ಟೆ ಎರಡೂ ಕೂಡ ಇರಬೇಕು. ಇದನ್ನು ಇವಾಗ ಬ್ಲೌಸ್ನಲ್ಲಿ ಆ ಕಡೆ ಈ ಕಡೆ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಇವಾಗ ಇದನ್ನು ಬ್ಲೌಸ್ ಮೇಲ್ಗಡೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಳೋಣ. ಸೊ ಅದನ್ನು ಕೂಡ ನಾನು ತೋರಿಸ್ಕೊಡ್ತೀನಿ. ನೀವು ಇದನ್ನು ಇನ್ವಿಸಿಬಲ್ ಆಗಿ ಕೂಡ ಸ್ಟಿಚ್ ಮಾಡ್ಕೋಬೋದು. ಸ್ಟಿಚಿಂಗ್ ಮಾಡುವಾಗಲೇ ಈ ರೀತಿ ಅಟ್ಯಾಚ್ ಮಾಡಿಬಿಟ್ಟು ಮೇಲ್ಗಡೆ ಲೇಸ್ ಹಾಕ್ಬಿಟ್ರು ಕೂಡ ನಡೆಯುತ್ತೆ. ಆವಾಗ ನಿಮಗೆ ಸ್ಟಿಚ್ ಮಾಡಿರೋ ಅಂಥದ್ದು ಕೂಡ ಕಾಣಿಸೋದಿಲ್ಲ. ಸೊ ಯಾವುದಾದ್ರೂ ಈ ರೀತಿ ಬಂದಾಗ ನಾನು ತೋರಿಸ್ಕೊಡ್ತೀನಿ. ಇಲ್ಲ ಅಂತಂದರೆ ನನ್ನದೇ ಬ್ಲೌಸ್ನ ಸ್ಟಿಚ್ ಮಾಡ್ಕೊಂಡಾಗಲೂ ಕೂಡ ನಾನು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಲ್ವಾ, ಸೊ ಅದನ್ನು ಕೂಡ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ಬಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೊಸ ಡಿಸೈನ್ಸ್ನ ಸ್ಟಿಚ್ ಮಾಡಬೇಕು. ನಾನೇ ಕ್ರಿಯೇಟಿವ್ ಮಾಡಿ ಯಾವುದಾದ್ರೂ ಡಿಸೈನ್ ಸ್ಟಿಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಆ ಡಿಸೈನ್ದು ವೀಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟು. ಅದು ವರಲಕ್ಷ್ಮಿ ಹಬ್ಬಕ್ಕೆ ನಿಮ್ಮೆಲ್ರಿಗೂ ಕೂಡ ತುಂಬಾ ಯೂಸ್ ಆಗುತ್ತೆ, ಆ ರೀತಿ ಡಿಸೈನ್ ಆಗಿರುತ್ತೆ. ಸೊ ನೋಡಿ, ಎರಡೂ ಸೈಡ್ ಕೂಡ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಇವಾಗ ಇದನ್ನು ತೋರಿಸ್ತೀನಿ ಹೇಗೆ ಬಂದಿದೆ ಅಂತ.